ಹೆಸರು ಬ್ಯಾನರ್ ವಿಚಾರಕ್ಕೆ ಬಳ್ಳಾರಿಯಲ್ಲಿ ಫೈರಿಂಗ್ ಆದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಬಳ್ಳಾರಿಗೆ ಡಿಸಿಎಂ ಡಿಕೆಶಿ ತೆರಳುತ್ತಾ ಇದ್ದಾರೆ. ಬೆಂಗಳೂರಿನಲ್ಲಿ ಡಿಸಿಎಂ ಡಿಕೆಶಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರತಿಕ್ರಿಯೆ ಕೊಟ್ಟಿದ್ದು, ನಮಗೆ ರಾಜ್ಯದಲ್ಲಿ ಶಾಂತಿ ಇರಬೇಕು, ಬಿಜೆಪಿಯವರು ಪಾಪ ರೆಸ್ಟ್ಲೆಸ್ ಆಗ್ಬಿಟ್ಟಿದ್ದಾರೆ, ಅದಕ್ಕೆ ಈ ರೀತಿ ಪ್ರಯತ್ನ ಮಾಡ್ತಿದ್ದಾರೆ. ಬಿಜೆಪಿ ವಿರುದ್ಧ ಡಿಸಿಎಂ ಡಿಕೆಶಿ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಬಳ್ಳಾರಿಗೆ ಈಗ ನಾನು ಹೋಗ್ತಾ ಇದ್ದೀನಿ. ಹೋಗಿ ಅಲ್ಲೇನು ನೋಡ್ಬಿಟ್ಟು ನಾನು ಪರಿಸ್ಥಿತಿ ಬರ್ತೀನಿ. ನಮಗೆ ರಾಜ್ಯದಲ್ಲಿ ಶಾಂತಿ ಇರಬೇಕು, ಬಳ್ಳಾರಿಯಲ್ಲೂ ಶಾಂತಿ ಇರಬೇಕು, ಎಲ್ಲ ಕಡೆ ಶಾಂತಿ ಇರಬೇಕು. ಬಿಜೆಪಿಯವರು ಪಾಪ ಅವ್ರಿಗೆ ರೆಸ್ಟ್ಲೆಸ್ ಆಗ್ತಾ ಇದ್ದಾರೆ, ಅದಕ್ಕೆ ಎಲ್ಲ ಕಡೆನೂ ಇಂಥ ರೀತಿ ಪ್ರಯತ್ನಗಳನ್ನ ನಡೆಸ್ತಾ ಇದ್ದಾರೆ. ಬಳ್ಳಾರಿಗೆ ಈಗ ನಾನು ಹೋಗ್ತಾ ಇದ್ದೀನಿ. ಹೋಗಿ ಅಲ್ಲೇನು ನೋಡ್ಬಿಟ್ಟು ನಾನು ಮೃತ ರಾಜಶೇಖರ್ ಕುಟುಂಬಕ್ಕೆ ನೆರವು ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಣದ ಲೆಕ್ಕವನ್ನ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಕೇಳಿದ್ರು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿಕೆಶಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಈ ಬಗ್ಗೆ ಜಮೀರ್ ಬಳಿ ಮಾತನಾಡ್ತೇನೆ. ಐಟಿ ಇಲಾಖೆ ಕುಮಾರಸ್ವಾಮಿ ಬಳಿಯೇ ಇದೆಯಲ್ವಾ ಅಂತ ಮಾರ್ಮಿಕವಾಗಿ ಮಾತನಾಡಿದ್ದಾರೆ ಡಿಕೆಶಿ. ಎಚ್.ಡಿ. ಕುಮಾರಸ್ವಾಮಿ ಜೇಬಲ್ಲೇ ಐಟಿ ಇಲಾಖೆ ಇದೆಯಲ್ಲ ಅಂತ ವ್ಯಂಗ್ಯವಾಡಿದ್ದಾರೆ. ಎಚ್.ಡಿ.ಕೆ ಹೇಳಿಕೆಗೆ ಡಿಕೆಶಿ ತಿರುಗೇಟನ್ನ ಕೊಟ್ಟಿದ್ದಾರೆ. ಅವ್ರಿಗೆ ಈಗ ಐಟಿ ಎಲ್ಲ ಇಲಾಖೆಲ್ಲ ಅವ್ರ ಹತ್ರನೇ ಇದಾರಲ್ಲ, ಕುಮಾರಸ್ವಾಮಿ ಜೋಬಲ್ಲೇ ಇದಾರಲ್ಲ. ಜಮೀರ್ ಹತ್ರ ಮಾತಾಡ್ತೀನಿ. ಅವ್ರಿಗೆ ಈಗ ಐಟಿ ಎಲ್ಲ ಇಲಾಖೆಲ್ಲ ಅವ್ರ ಹತ್ರನೇ ಇದಾರಲ್ಲ, ಕುಮಾರಸ್ವಾಮಿ ಜೋಬಲ್ಲೇ ಇದಾರಲ್ಲ. ಜಮೀರ್ ಹತ್ರ ಮಾತಾಡ್ತೀನಿ. ಅವ್ರಿಗೆ ಈಗ ಐಟಿ ಎಲ್ಲ ಇಲಾಖೆಲ್ಲ ಅವ್ರ ಹತ್ರನೇ ಇದಾರಲ್ಲ, ಕುಮಾರಸ್ವಾಮಿ ಜೋಬಲ್ಲೇ ಇದಾರಲ್ಲ. ಜಮೀರ್ ಹತ್ರ ಮಾತಾಡ್ತೀನಿ. ಅವ್ರಿಗೆ ಈಗ ಐಟಿ ಎಲ್ಲ ಇಲಾಖೆಲ್ಲ ಅವ್ರ ಹತ್ರನೇ ಇದಾರಲ್ಲ, ಕುಮಾರಸ್ವಾಮಿ ಜೋಬಲ್ಲೇ ಇದಾರಲ್ಲ. ಜಮೀರ್ ಹತ್ರ ಮಾತಾಡ್ತೀನಿ. ಅವ್ರಿಗೆ ಈಗ ಐಟಿ ಎಲ್ಲ ಇಲಾಖೆಲ್ಲ ಅವ್ರ ಹತ್ರನೇ ಇದಾರಲ್ಲ, ಕುಮಾರಸ್ವಾಮಿ ಜೋಬಲ್ಲೇ ಇದಾರಲ್ಲ. ಜಮೀರ್ ಹತ್ರ ಮಾತಾಡ್ತೀನಿ. ಅವ್ರಿಗೆ ಈಗ ಐಟಿ ಎಲ್ಲ ಇಲಾಖೆಲ್ಲ ಅವ್ರ ಹತ್ರನೇ ಇದಾರಲ್ಲ, ಕುಮಾರಸ್ವಾಮಿ ಜೋಬಲ್ಲೇ ಇದಾರಲ್ಲ. ಜಮೀರ್ ಹತ್ರ ಮಾತಾಡ್ತೀನಿ. ಅವ್ರಿಗೆ ಈಗ ಐಟಿ ಎಲ್ಲ ಇಲಾಖೆಲ್ಲ ಅವ್ರ ಹತ್ರನೇ ಇದಾರಲ್ಲ. ಒಂದು ಕಡೆ ನಾವು ಗಮನಿಸಬಹುದು, ಜಮೀರ್ ಹಣ ಕೊಟ್ಟರು, ಕುಟುಂಬಕ್ಕೆ ಸಾಂತ್ವನ ಹೇಳುವಂತಹ ಕೆಲಸ ಮಾಡಿದ್ರು. ಇದೇ ಪ್ರಶ್ನೆಯನ್ನ ಒಂದು ಕಡೆ ಕುಮಾರಸ್ವಾಮಿ ಅವರು ಮಾಡ್ತಾರೆ. ಹಾಗಾಗಿ ಈಗ ಡಿಕೆಶಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರತಿಕ್ರಿಯೆ ಕೊಟ್ಟಿದ್ದು, ಹಣದ ಲೆಕ್ಕವನ್ನ ಕೇಳಿದ್ದಾರೆ ಕೇಂದ್ರ ಸಚಿವ ಎಚ್.ಡಿ.ಕೆ. ಈ ಬಗ್ಗೆ ಜಮೀರ್ ಬಳಿ ಮಾತನಾಡ್ತೀನಿ, ಐಟಿ ಇಲಾಖೆ ಕುಮಾರಸ್ವಾಮಿ ಬಳಿ ಇದೆಯಲ್ಲ, ಅವ್ರ ಜೋಬಲ್ಲೇ ಇದೆಯಲ್ಲ ಅನ್ನುವಂಥ ಒಂದು ಮಾರ್ಮಿಕ ಮಾತುಗಳನ್ನು ಈ ಸಂದರ್ಭದಲ್ಲಿ ಡಿಕೆಶಿ ಆಡ್ತಾರೆ. ಎಲ್ಲ ಒಂದು ಕಡೆ ಅಮಾಯಕರ ಪ್ರಾಣ, ಈ ಒಂದು ಕಾರ್ಯಕರ್ತ, ಅದರಲ್ಲೂ ಕೂಡ ರಾಜಶೇಖರ್ ಈ ಒಂದು ಗುಂಡು ತಗಲಿ ಸಾವನ್ನಪ್ಪಿದಂತಹ ವಿಚಾರಕ್ಕೆ ಅನೇಕ ಜನರು ಅವ್ರ ಮನೆಗೆ ತೆರಳ್ತಾ ಇದ್ದಾರೆ, ಸಾಂತ್ವನದ ಮಾತುಗಳನ್ನು ಹೇಳ್ತಾರೆ, ಪರಿಹಾರವನ್ನೇನೋ ಘೋಷಣೆ ಮಾಡ್ತಾರೆ. ಆದರೆ ಮೃತ ಕುಟುಂಬಕ್ಕೆ ಈ ಒಂದು ನೋವನ್ನು ಭರಿಸುವಂತಹ ಶಕ್ತಿ ಕೊಡಲಿ ಭಗವಂತ ಅಂತ ಪ್ರಾರ್ಥಿಸ್ತಾರೆ. ಆದರೆ ಯಾವುದೋ ಕಾರಣಕ್ಕೆ ಮತ್ಯಾರೋ ಬಲಿ ಆಗೋದು ರಾಜ್ಯದಲ್ಲಿ ನಿರಂತರವಾಗಿ ನಡೀತಾ ಇರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಕಡೆ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಇನ್ನೊಂದು ಕಡೆ ರಾಜ್ಯದ ನಾಯಕರು ಅಲ್ಲಿ ತೆರಳ್ತಾ ಇರುವಂತಹ ವಿಚಾರದಲ್ಲಿ ಜಮೀರ್ ಕೊಟ್ಟಂತಹ ಹಣ ಈಗ ಚರ್ಚೆಗೆ ಗ್ರಾಸವಾಗಿದೆ.